ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಫಿಶ್ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತ ಅಂದರೆ ನನಗೆ ಬಾಂಗ್ಡಾ ಮೀನು ತಿನ್ನಬೇಕಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಬಟ್ ಇಲ್ಲಿ ನಾನು ಯಾವಾಗಲೂ ಫಿಶ್ ತೊಗೊಳಕ್ಕೆ ಹೋದರೆ ಬೇಗ ಬಾಂಗ್ಡಾ ಮೀನು ಖಾಲಿ ಆಗಿಬಿಟ್ಟಿರ್ತಿತ್ತು. ಸೊ ಅದಕ್ಕೆ ಈ ಸಲ ಬೆಳಗ್ಗೆ 6:15 ಗ್ರೂಪಲ್ಲಿ ಮೆಸೇಜ್ ಹಾಕಿಬಿಟ್ರು. ಸೊ ನಾನು 6:45 ಅವರಿಗೆ ಮೆಸೇಜ್ ಮಾಡಿಬಿಟ್ಟು ನಂಗೆ ಇಷ್ಟು ಫಿಶ್ಶು ಬೇಕು ಅಂತ ಬುಕ್ ಮಾಡಿಕೊಂಡೆ. ಪ್ರೀ ಬುಕ್ ಮಾಡ್ಕೊಂಡಿದ್ದರಿಂದ ನನಗೆ ಫಿಶ್ ಸಿಕ್ತು. ಈ ಸಲ ರಣಧೀರ್ ಹೋಗಿ ಇವಾಗ ತಗೊಂಡು ಬಂದಿದ್ದಾರೆ. ಫಿಶ್ ಎಷ್ಟು ಫ್ರೆಶ್ ಆಗಿದೆ ನೀವು ನೋಡ್ತಾ ಇರ್ಬೋದು. ಇದು ಇಂಡಿಯಾದಿಂದ ತರಿಸ್ಕೊಂಡಿರೋ ಅಂತಹ ಇಂಪೋರ್ಟ್ ಮಾಡ್ಕೊಂಡಿರೋ ಅಂತಹ ಫಿಶ್ಶುಗಳು. ಎಸ್, ಇವಾಗ ವಾಶ್ ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಫಿಶನ್ನು ವಾಶ್ ಮಾಡ್ತೀನಿ ಅಂತ ಅಂದರೆ, ಫಸ್ಟು ನೀರಲ್ಲಿ ವಾಶ್ ಮಾಡ್ಕೊತೀನಿ. ಅವ್ರು ಅಲ್ಲೇ ಕಟ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ನಾನು ಈ ಥರ ಮೇಲೆಲ್ಲದನ್ನು ವಾಶ್ ಮಾಡ್ಕೊಳ್ಬೇಕು. ಜಸ್ಟ್ ಹಾಗೆ ನೀರಲ್ಲಿ ವಾಶ್ ಮಾಡ್ಕೊತೀನಿ. ಅದಾದಮೇಲೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಒಂದ್ಸಲಿ ವಾಶ್ ಮಾಡಿ, ಅದಾದಮೇಲೆ ತುಂಬ ಜನ ರಾಗಿ ಹಿಟ್ಟಲ್ಲಿ ವಾಶ್ ಮಾಡ್ತಾರೆ. ನಮ್ಮ ಅಜ್ಜಿ ನಮ್ಮಮ್ಮ ಅವರೆಲ್ಲ ಅವಾಗ ರಾಗಿ ಹಿಟ್ಟಲ್ಲೇ ವಾಶ್ ಮಾಡ್ತಾಯಿದ್ರು. ಅದೇನೋ ಮೇಲಿರತ್ತಲ್ವ, ನೀಚು ಒಂಥರ ಇರತ್ತದು, ಮುಟ್ಟಿದ್ರೆ ಹಾಗೆ ಜಾರ್ತಾ ಇರುತ್ತೆ. ಸೊ ಆ ಥರದ್ದೆಲ್ಲ ಕ್ಲೀನ್ ಆಗಬೇಕಂದ್ರೆ ಸ್ವಲ್ಪ ಸ್ಕ್ರಬ್ ಆಗತ್ತಲ್ಲ, ಆ ಥರದ್ರಲ್ಲಿ ಕ್ಲೀನ್ ಮಾಡಬೇಕು. ಲೈಕ್ ಚಿರೋಟಿ ರವೆ ಇಲ್ಲ ಅಂತಂದರೆ ರಾಗಿ ಹಿಟ್ಟು, ಈ ಥರದ್ರಲ್ಲಿ ಕ್ಲೀನ್ ಮಾಡಿದ್ರೆ ಮೇಲಿರೋದೆಲ್ಲ ಕ್ಲೀನಾಗಿ ಕ್ಲೀನ್ ಆಗುತ್ತೆ. ಸೊ ನಾನಿಲ್ಲಿ ರಾಗಿ ಹಿಟ್ಟಲ್ಲಿ ರಾಗಿ ಹಿಟ್ಟು ಮತ್ತು ನನ್ನ ಹತ್ರ ಗುಂಜು ಇರಲಿಲ್ಲ. ಸೊ ಹಾಗಾಗಿ ರಾಗಿ ಹಿಟ್ಟು ಮತ್ತು ಚಿರೋಟಿ ರವೆಲೆ ವಾಶ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ನಾನು ಉಪ್ಪು ಮತ್ತು ಅರಿಶಿನ ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ವಾಶ್ ಎಲ್ಲ ಮಾಡ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊತಾ ಇದ್ದೀನಿ. ಖಾಲಿ ಆಗಿಬಿಟ್ಟಿತ್ತು ಅಷ್ಟೂ. ನಾನು ಇವಾಗ ಇದೆಲ್ಲ ಮೀನನ್ನು ಫ್ರೈ ಮಾಡೋಣ ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಆಯಿತು. ಅವರು ನನಗೆ ಒಂದು ಮೀನನ್ನು ನಾನು ಅವರಿಗೆ ಹೇಳಿದ್ದೆ ಮಧ್ಯದಲ್ಲಿ ಸ್ಲಿಟ್ ಮಾಡಿ ಅಂತ. ಸೊ ಅವ್ರು ಒಂದು ಮೀನು ಮಾಡಿದ್ದಾರೆ. ಅದಾದಮೇಲೆ ಅವರಿಗೆ ಕ್ಲೀನಾಗಿ ಫುಲ್ ಕಟ್ಟಾಯ್ತು ಅನಿಸುತ್ತೆ. ಹಾಗಾಗಿ ಅವರು ಹಾಗೆ ಬಿಟ್ಟಿದ್ರು. ನಾನೇ ಮಾಡ್ಕೊಳ್ಬೇಕು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೀನನ್ನೆಲ್ಲ ವಾಶ್ ಮಾಡಿದ್ಮೇಲೆ ಸಿಂಕನ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಏನಾದರೂ ಚೆನ್ನಾಗಿ ಸ್ಮೆಲ್ ಬರೋ ಅಂತಹ ಲಿಕ್ವಿಡನ್ನು ಹಾಕಿಲ್ಲ ಅಂತಂದರೆ ನೀಚ್ ಸ್ಮೆಲ್ ಬಂದುಬಿಡತ್ತೆ ಮೀನು. ಸೊ ಹಾಗಾಗಿ ಸಿಂಕನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ಫಿಶನ್ನು ಸ್ಲಿಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೈಫನ್ನು ಶಾರ್ಪ್ ಮಾಡಿಕೊಂಡೆ. ಇವಾಗ ಈ ಥರ ಮಧ್ಯದಲ್ಲಿ ಸ್ಲಿಟ್ ಮಾಡಿಕೊಂಡ್ರೆ ಅದು ಮಸಾಲ ಎಲ್ಲ ಹೋಗಿ ಚೆನ್ನಾಗಿ ಹಿಡಿಯುತ್ತೆ, ಇಲ್ಲಾಂತಂದರೆ ಹಿಡಿಯೋದಿಲ್ಲ. ಸೊ ಹಾಗಾಗಿ ನಾನೇ ಸ್ಲಿಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು, ಮೀನನ್ನು ಕ್ಲೀನಾಗಿ ನಾವು ತೊಳೆದಿಲ್ಲ ಅಂತಂದರೆ ಅದು ಸ್ಮೆಲ್ ಬರುತ್ತಲ್ವ. ಸೊ ಅಡುಗೆ ಮಾಡಾದ್ಮೇಲೆ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಂತ ಅನ್ಸೋದಿಲ್ಲ. ಅದು ಒಂಥರ ನೀಚ್ ಸ್ಮೆಲ್ ಬರುತ್ತೆ. ಹಾಗಾಗಿ ಸೊ ಮೀನನ್ನು ಕ್ಲೀನಾಗಿ ವಾಶ್ ಮಾಡಬೇಕು. ಆಮೇಲೆ ನಾನು ಮೀನನ್ನು ಇಲ್ಲಿ ವಾಶ್ ಮಾಡಬೇಕಾದ್ರೆ ನಾನು ಸ್ಕ್ರಬ್ ಮಾಡಬೇಕನ್ನಲ್ಲ, ಅದನ್ನು ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಯಾಕಂದರೆ ಅದು ಫ್ಲೆಶ್ ಎಲ್ಲ ಹಾಗೆ ಬಂದುಬಿಡತ್ತೆ. ಜಾಸ್ತಿ ಪ್ರೆಷರ್ ಬಿಡಲಿಲ್ದಂಗೆ ನಾರ್ಮಲಾಗಿ ವಾಶ್ ಮಾಡ್ಕೊಳ್ಬೇಕು. ಇವಾಗ ನಾನು ಮೀನು ಫ್ರೈ ಮಾಡೋದಕ್ಕೆ ಅದೆಲ್ಲ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ. ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ಮತ್ತೆ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ನಿಮಗೆ ಆ್ಯಕ್ಚುಲಿ ಖಾರ ಜಾಸ್ತಿ ಇದ್ರೇ ಚೆನ್ನಾಗಂತ ಅನಿಸೋದು. ಸೊ ಖಾರದ ಪುಡಿ ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಂಡು ಗರಂ ಮಸಾಲಾನು ಹಾಕಿಬಿಟ್ಟು ನಾನು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ. ಅದನ್ನು ಕೂಡ ನಾನು ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೇನು ಬೇಡ ಅಂತಂದರೆ ಖಾರದ ಪುಡಿ, ಅರಿಶಿನ, ಉಪ್ಪು, ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಾಂತಂದರೆ ಈ ಥರನೂ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ನಿಮಗೆ ಬೇಕು ಅಂದರೆ ಫಿಶ್ ಮಸಾಲ ಸಿಗುತ್ತೆ. ಸೊ ಅದನ್ನು ಕೂಡ ಹಾಕಿದ್ರೂ ಚೆನ್ನಾಗಾಗತ್ತೆ. ನಾನು ತೊಗೊಂಡು ಬಂದಿರಲಿಲ್ಲ. ಸೊ ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನನ್ನ ಹತ್ರ ಇವಾಗ 6 ಫಿಶ್ ಇದೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಫಿಶ್ಶಿಗೆ ಮಾಡ್ತಾ ಇದ್ದೀರಾ ನೋಡ್ಕೊಂಡ್ಬಿಟ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಹುಳಿನೂ ಅಷ್ಟೇ, ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಖಾರ ಹುಳಿ ಮೀನಿಗೆಲ್ಲ. ಸೊ ಹಾಗಾಗಿ ಹುಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಕಲಿಸ್ಕೊಂಡ್ಬಿಡೋದು, ಮತ್ತೆ ಬೇಕನ್ಸಿದ್ರೆ ಮತ್ತೆ ಕನ್ಸಿಸ್ಟೆನ್ಸಿ ಹಾಗೆ ಹುಳಿ ಹಾಕ್ಕೊಂಡ್ಬಿಟ್ಟು ಟೇಸ್ಟ್ ನೋಡಿಕೊಂಡು ಏನಾದರೂ ಕಡಿಮೆ ಆಗಿದ್ರೆ ಆಲ್ಟ್ರೇಷನ್ ಮಾಡಿಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು, ಈ ಥರ ನಾವು ಕಬಾಬಿಗಾಗಿರ್ಬೋದು, ಫಿಶ್ ಫ್ರೈಗೆಲ್ಲ ಮಸಾಲ ಖಾರದ ಪುಡಿ ಎಲ್ಲ ಕಲಿಸಿರ್ತೀವಲ್ವ, ಕೈಯೆಲ್ಲ ಆಮೇಲೆ ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ತುಂಬ ಅಂದರೆ ತುಂಬ. ಸೊ ಆ ಥರ ಆದಾಗ ನಾನೇನು ಮಾಡ್ತೀನಿ ಅಂತ ಅಂದರೆ, ಇದು ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ರೆ ಕೈಯೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಒರೆಸ್ಕೊಂಡ್ಬಿಟ್ಟು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಆ ಥರ ಖಾರ ಕಡಿಮೆ ಆಗುತ್ತೆ. ಸ್ವಲ್ಪ ಹೊತ್ತು ಬೇಕು, ಒಂದು 5-10 ನಿಮಿಷ ಆದಮೇಲೆ ಖಾರ ಕಡಿಮೆ ಆಗಿಬಿಡತ್ತೆ ಉರಿಯೋದೆಲ್ಲ. ನನಗಿದು ಒಂದೇ ಗೊತ್ತಿರೋದು ಟಿಪ್ಸು, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾರಿಗಾದರೂ ಬೇರೆ ಗೊತ್ತಿದ್ದರೆ
ಕಾಮೆಂಟಲ್ಲಿ ತಿಳಿಸಿ. ಸೊ ಬೇರೆಯವರಿಗೂ ಕೂಡ ಹೆಲ್ಪ್ ಆಗತ್ತೆ. ಸೊ ಎಸ್, ಹಾಗೆ ಖಾರ ಜಾಸ್ತಿ ಆದಾಗ ನಾನು ಕೊಬ್ಬರಿ ಎಣ್ಣೆ ಹಚ್ಕೊತೀನಿ. ಇನ್ನೊಂದು ಏನಂತ ಅಂದರೆ, ಕೈಗೆ ಆ ಥರ ಖಾರ ಆಗುತ್ತೆ ಮಸಾಲೆ ಮಾಡ್ಕೊಳ್ಬಾರ್ದಂದ್ರೆ ಗ್ಲೌಸ್ ಕೂಡ ಹಾಕ್ಕೊಂಡು ಕಲಿಸ್ಬೋದು. ಒಂದು ಕವರ್ದೇ ಗ್ಲೌಸ್ ಬರೋದು. ನಾನು ಇಂಡಿಯಾದಲ್ಲೆಲ್ಲ ಹಾಗೆ ಕಲಿಸ್ತಿದ್ದಿದ್ದು, ಅಂದರೆ ಅವಾಗ ಯಾವಾಗಲೂ ಅಲ್ಲ. ಖಾರ ಜಾಸ್ತಿ ಆಗತ್ತೆ ಅನ್ಬೇಕಾದ್ರೆ ಸಮ್ಟೈಮ್ಸ್ ಹಾಗೇನೂ ಕಲಿಸ್ತಿದ್ದೆ, ಸಮ್ಟೈಮ್ಸ್ ಆ ಥರ ಗ್ಲೌಸ್ ಹಾಕ್ಕೊಂಡು ಕೂಡ ಕಲಿಸ್ತಾ ಇದ್ದೆ. ಇಲ್ಲಿ ನಾನು ತೊಗೊಂಡು ಬಂದಿರಲಿಲ್ಲ, ಹಾಗಾಗಿ ಹಾಗೆ ಕಲಿಸಿದ್ದೀನಿ. ಇವಾಗ ಎಲ್ಲ ಮೀನಿಗೂ ಮಸಾಲೆ ಹಚ್ಕೊಂಡು ಆಯಿತು. ಲಾಸ್ಟ್ ಟೈಮ್ ನಾನು ಚಿರೋಟಿ ರವೆಯಲ್ಲಿ ಏನೂ ಡಿಪ್ ಮಾಡಿರಲಿಲ್ಲ. ನಿಮಗೆ ಬೇಕು ಅಂದರೆ ಚಿರೋಟಿ ರವೆನೂ ಕೂಡ ಈ ಥರ ಮೇಲೆ ಹಚ್ಕೊಬೋದು. ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟನ್ನು ಕೂಡ ನೀವು ಅದ್ರ ಮೇಲೆ ಈ ಥರ ಡಿಪ್ ಮಾಡಿಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫ್ರೈ ಮಾಡ್ಬೋದು. ನಾನಿಲ್ಲಿ ಇವಾಗ ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀನಿ, ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ. ಎರಡರಲ್ಲಿ ಯಾವುದಾದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಅಕ್ಕಿ ಹಿಟ್ಟಲ್ಲಿ ಇವಾಗ ಈ ಥರ ಪ್ರತಿಯೊಂದೂ ಡಿಪ್ ಮಾಡಿಬಿಟ್ಟು ನಾನು ತೆಗ್ದಿಡ್ತಾ ಇದ್ದೀನಿ, ಪಕ್ಕದಲ್ಲಿ ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಮೀನಿಗೂ ಮಸಾಲೆ ಎಲ್ಲ ಹಚ್ಚಿಟ್ಟಾಯಿತು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಇವಾಗ ಫಿಶ್ ಮಾಡ್ಕೊಳ್ಳಲ್ಲ, ತೆಗ್ದಿಡ್ತಾ ಇದ್ದೀನಿ. ಜಸ್ಟ್ ಹಾಗೆ ಈ ಥರ ಕ್ಲಿಂಗ್ ರ್ಯಾಪಲ್ಲಿ ನಾನು ರ್ಯಾಪ್ ಮಾಡಿಬಿಟ್ಟು ಫ್ರಿಜ್ ಒಳಗೆ ಇಡ್ತೀನಿ. ನಾಳೆ ಸಂಡೇ ಅಲ್ವಾ, ಸೊ ಸಂಡೇ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂತ ಈ ಥರ ಇವಾಗ ನಾವು ಮುಂಚೆ ಮಾಡಿ ಇಟ್ಕೊಳ್ಳೋದ್ರಿಂದ ನಾಳೆ ನಂಗೆ ಜಾಸ್ತಿ ಕೆಲಸ ಇರೋದಿಲ್ಲ. ಏನಾದರೂ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿ, ಇಲ್ಲಾಂತಂದರೆ ಚಪಾತಿ ಏನಾದರೂ ಮಾಡ್ಕೊಂಡು ಈ ಫ್ರೈನ ಡೈರೆಕ್ಟಾಗಿ ಫ್ರೈ ಮಾಡ್ಕೊಂಡು ಬಿಡ್ಬೋದು. ಬಟ್ ಇದು ಸ್ಮೆಲ್ ಬಂದುಬಿಡತ್ತೆ. ಲಾಸ್ಟ್ ಟೈಮ್ ನಾನು ಮಿಸ್ಟೇಕ್ ಮಾಡಿದ್ದೆ, ಫ್ರಿಜ್ಜಲ್ಲಿ ತೊಗೊಂಡು ಬಂದುಬಿಟ್ಟು ಹಾಗೆ ಇಟ್ಬಿಟ್ಟು ಒಂದು ವಾರ ಆದಮೇಲೆ ಮತ್ತೆ ತೆಗೆದು ವಾಶ್ ಮಾಡಿ ಫಿಶ್ ಸಾಂಬಾರು ಮತ್ತು ಫಿಶ್ ಫ್ರೈ ಮಾಡಿದೆ. ಸೊ ಹಾಗಾಗಿ ನಂಗೆ ಒಂಚೂರು ಒಂಥರ ಸ್ಮೆಲ್ ಅಂತ ಅನ್ನಿಸ್ತಾ ಇತ್ತು. ಸೊ ಆ ಥರ ಮಿಸ್ಟೇಕ್ ಆಗಬಾರ್ದು ಅಂತ ನಾನು ಇವಾಗೆ ವಾಶ್ ಮಾಡಿಬಿಟ್ಟು ಮಸಾಲೆ ಎಲ್ಲ ಹಚ್ಬಿಟ್ಟು ಈ ಥರ ರ್ಯಾಪ್ ಮಾಡಿ ಇಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಬೆಳಗ್ಗೆ ನಾನು ಎದ್ಬಿಟ್ಟು ವರ್ಕೌಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನು ಎಂಡ್ ಮುಗಿಬೇಕಾದ್ರೆ ನಂಗೆ ನೆನಪಾಯಿತು, ಸೊ ಅದಕ್ಕೆ ಶೂಟ್ ಮಾಡ್ಕೊತಾ ಇದ್ದೀನಿ, ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಮುಂಚೆ ನಾನು ಸ್ಟ್ರೆಂತ್ ವರ್ಕೌಟ್ ಮಾಡಿದೆ, ಒಂದು 25 ಮಿನಿಟ್ಸ್ 30 ಮಿನಿಟ್ಸ್ ಸ್ಟ್ರೆಂತ್ ವರ್ಕೌಟ್ ಆದಮೇಲೆ ನಾನು ಇವಾಗ ಆ್ಯಪ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಇದು ಕ್ಲೋಯಾಟಿಂಗಿಂದ ಆ್ಯಪ್ಸ್ ವರ್ಕೌಟು. ಇದಾದಮೇಲೆ ಸ್ಟ್ರೆಚ್ ಮಾಡಿಬಿಟ್ಟು ಮುಗಿಸ್ತೀನಿ. ನಾನಿವಾಗ ಸ್ಟ್ರೆಂತ್ ಟ್ರೈನಿಂಗು, ಆ್ಯಪ್ಸ್ ವರ್ಕೌಟು ಜೊತೆಗೆ ಡೆಂಬಲ್ಸ್ ವರ್ಕೌಟ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯಾವಾಗಲೂ ಒಂದೇ ವರ್ಕೌಟಿಗೆ ನಾವು ಸ್ಟಿಕ್ ಆಗಿದ್ದರೆ ವೆಯ್ಟ್ ಲಾಸ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮಧ್ಯದಲ್ಲಿ ಇದರ ವರ್ಕೌಟನ್ನು ಚೇಂಜ್ ಮಾಡಬೇಕು. ಫ್ಲೆಕ್ಸಿಬಿಲಿಟಿ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಸ್ಟ್ರೆಂತು ಮಸಲ್ ಗೇನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಇವಾಗ ವರ್ಕೌಟ್ನು ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ವರ್ಕೌಟ್ ಎಲ್ಲ ಆದಮೇಲೆ ಟೈಮ್ ಆಗಿಬಿಟ್ಟಿತ್ತು. ಸರಣದೀರ್ಗೆ ಅರ್ಜೆಂಟಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಇದು ವರ್ಕೌಟ್ ಎಲ್ಲ ಆದಮೇಲೆ ಮತ್ತೆ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ 11:41 ಆಗಿದೆ. ಸೊ ನಾನು ಇವಾಗ ಪ್ರೋಟೀನ್ ಕುಡಿತಾ ಇದ್ದೀನಿ. ಚೆನ್ನಾಗಿದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಗ್ರೀನ್ ಕಲರ್ ಇರುತ್ತೆ, ಈ ಬಾಟಲಲ್ಲಿ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ಎಸ್, ಇವಾಗ ಪ್ರೋಟೀನ್ ಕುಡಿಯೋಣ ಬನ್ನಿ. ಇದು ಬಂದ್ಬಿಟ್ಟು ವೆನಿಲಾ ಫ್ಲೇವರು. ನಾನು ಈ ಪ್ರೋಟೀನ್ ಪೌಡರನ್ನ ವೇಗಾ ಪ್ರೋಟೀನ್ ಪೌಡರ್, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಪೌಡರು, ಇದನ್ನ ನಾನು ಕಾಸ್ಕೋದಲ್ಲಿ ತಗೊಂಡಿರೋದು. ನಾನು ಸ್ವಲ್ಪ ಪ್ರೋಟೀನ್ ಪೌಡರ್ ಬಗ್ಗೆ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿರೋದನ್ನ ನಿಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ. ಏನಂತ ಅಂದರೆ, ಫಸ್ಟು ಇದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಪೌಡರು ವೇಗಾ ಬ್ರ್ಯಾಂಡಿಂದು. ನಾನು ಇದನ್ನು ಕಾಸ್ಕೋ ಅಂತ ಇದೆ, ಸೊ ಅಲ್ಲಿ ತೊಗೊಂಡಿರೋದು. ಇದು ಬಂದ್ಬಿಟ್ಟು 2 kg ಇದೆ, 2 kg ಇದೆ ಪ್ರೋಟೀನ್ ಪೌಡರು. ಇಲ್ಲಿ ನಿಮಗೆ ಗೊತ್ತಾಗತ್ತೆ ಪರ್ ಸರ್ವಿಂಗಿಗೆ, ಒಂದು ಸರ್ವಿಂಗಿಗೆ 5 grams ಫೈಬರ್ ಇದೆ, 21 grams ಪ್ರೋಟೀನ್ ಪೌಡರ್ ಇದೆ. ಏನಂತ ಅಂದರೆ, ಪ್ರೋಟೀನ್ ಪೌಡರ್ ನಾವು ತೊಗೊತಾ ಇದ್ದೀವಿ ಅಂದರೆ ಇಂಗ್ರೀಡಿಯೆಂಟ್ಸನ್ನೆಲ್ಲ ಚೆಕ್ ಮಾಡಿ ತೊಗೊಳ್ಬೇಕು. ಶುಗರ್ ಆ್ಯಡ್ ಮಾಡಿದಾರಾ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆ್ಯಡ್ ಮಾಡಿದಾರಾ, ಇಲ್ಲ ಯಾವುದಾದ್ರೂ ಆಯಿಲ್ ಆ್ಯಡ್ ಮಾಡಿದಾರಾ ಅಂತ ಚೆಕ್ ಮಾಡಿ ತೊಗೊಳ್ಬೇಕು. ನಾನಿವಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಓಟ್ಸ್ ತಿಂತಾ ಇದ್ದೀನಿ. ಈ ಥರ ನಾನು ಓವರ್ನೈಟ್ ಓಟ್ಸನ್ನ ಸೋಕ್ ಮಾಡಿ ಇಟ್ಟಿರ್ತೀನಿ, ಬೆಳಗ್ಗೆಗೆ ಈಸಿ ಆಗುತ್ತೆ. ಇದು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ಯಾವಾಗಾದರೂ ವಿಡಿಯೋದಲ್ಲಿ ತೋರಿಸ್ತೀನಿ. ಇದಕ್ಕೂ ನಾನು ಇದು ಆಲ್ಮಂಡ್ ಮಿಲ್ಕನ್ನ ಯೂಸ್ ಮಾಡಿರೋದು.
ಸೊ ಇವಾಗ ಈ ಥರ ಇರತ್ತಲ್ವಾ, ಒಂದು ಬೌಲ್ ತೊಗೊಂಡ್ಬಿಟ್ಟು ಫುಲ್ ಹಾಕ್ಕೊಳ್ಳಲ್ಲ. ಇದು ನಾನು ಒಂದೇ ದಿನ ತಿನ್ನಲ್ಲ, ಒಂದು 2 ದಿವಸ ತಿಂತೀನಿ. ನೆನ್ನೆನೂ ತಿಂದಿದ್ದೆ, ಇವಾಗ ಇನ್ನೂ ನಾಳೆ ಒಂದು ದಿವಸನೂ ತಿನ್ಬೋದು. ಇವಾಗ ಇದಕ್ಕೆ ನಾನು ಆ್ಯಪಲನ್ನ ಹೆಚ್ಚಿಟ್ಕೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಯಾವ ಫ್ರೂಟ್ಸ್ ಇದ್ರೂ ಹಾಕ್ಕೊಳ್ಳಿ. ನಾನು ಆ್ಯಪಲ್ ಇತ್ತು, ಸೊ ಹಾಗಾಗಿ ಆ್ಯಪಲ್ ಹಾಕ್ಕೊಳ್ತಾ ಇದ್ದೀನಿ. ಓಟ್ಸ್ ಮೇಲೆ ನಾನು ಆ್ಯಪಲ್ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ದ್ರಾಕ್ಷಿ, ಪರಂಗಿ ಬೀಜ ಮತ್ತು ಅಕ್ಸೆ ಬೀಜನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಕಾಮಕಸ್ತೂರಿ ಬೀಜನೂ ಕೂಡ ಹಾಕ್ಕೊಳ್ಬೋದು. ಅದು ನಾನು ಬೆಳಗ್ಗೆ ನೀರಲ್ಲಿ ಹಾಕ್ಕೊಂಡು ಕುಡಿದ್ಬಿಟ್ಟಿರ್ತೀನಿ, ಹಾಗಾಗಿ ಹಾಕ್ಕೊಂಡಿಲ್ಲ. ಮಧ್ಯದಲ್ಲಿ ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು, ಸೊ ಹಾಗಾಗಿ ನಾನು ಚಾರ್ಜಿಗೆ ಇಟ್ಬಿಟ್ಟು ಫೋನ್ನ ಬಟ್ಟೆ ಎಲ್ಲ ರಣದೀರ್ ಮರ್ಚಿಟ್ಟು ಹೋಗಿದ್ರು ಬೆಳಗ್ಗೆ. ಸೊ ಅದನ್ನೆಲ್ಲ ನಾನು ಇವಾಗ ಆಯಾ ಪ್ಲೇಸಿಗೆಲ್ಲ ಇಟ್ಬಿಟ್ಟೆ. ಹೊಟ್ಟೆ ತುಂಬ ಹಸಿತಾ ಇದೆ. ಟೈಮು 1 ಗಂಟೆ ಆಗಕ್ಕೆ ಬಂತು. ನಾನು ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲಿ ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಆಗೋದಿಲ್ಲ. ಒಂಚೂರು ತಿಂತೀನಿ, ಆಲ್ರೆಡಿ ಪ್ರೋಟೀನ್ ಪೌಡರ್ ಕುಡ್ದಿದ್ದೀನಲ್ವಾ, ಸೊ ಎನರ್ಜಿ ಇರುತ್ತೆ. ಆ್ಯಕ್ಚುಲಿ 12:15 ಅಷ್ಟೊತ್ತಿಗೆ ತಿನ್ನಬೇಕಿತ್ತು, 12:15 ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಇಟ್ಸ್ ಓಕೆ. ಇವಾಗ ತಿಂದ್ಬಿಟ್ಟು ಅದಾದಮೇಲೆ ಅಷ್ಟೇ 3 ಗಂಟೆ ಅಷ್ಟೊತ್ತಿಗೆ ಊಟ ಮಾಡ್ತೀನಿ. ಏನು ಕುಕ್ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನನ್ನ ರೈಟ್ ಐನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಿರ್ಬೋದು, ನನಗೆ ಕಣ್ಣು ಕುಕ್ಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಅದು ಒಂದು 2-3 ದಿವಸದಿಂದನೂ ಹಾಗೆ ಇತ್ತು. ಒಂಚೂರು ಪೇನ್ ಅಂತ ಅನ್ನಿಸ್ತಾ ಇತ್ತು. ನಾನು ಮತ್ತಿನ್ನೇನು ಇದನ್ನು ನೋಡ್ಕೊತ ಕೂತ್ಕೊಂಡ್ರೆ ಹೋಗಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಹೀಟ್ ಆದಾಗ ಇದಾಗತ್ತೆ ಅಂತ ಹೇಳ್ತಾರೆ. ನಾನೇನು ಹೀಟ್ ಆಗೋ ಅಂಥದ್ದೇನು ತಿಂದಿರಲಿಲ್ಲ, ಬಟ್ ಆಗಿಬಿಟ್ಟಿತ್ತು. ಏನೋ ಒಂದು 4-5 ಡೇಸ್ ಆದಾಗೆ ಅದು ಹೋಗುತ್ತೆ ಅಂತ ನಾನು ಅದನ್ನೇನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಇವಾಗ ನಾನು ನಿಮಗೆ ಒಂದು CCF ಟೀನ, ಆಯುರ್ವೇದಿಕ್ ಟೀ ಇದು. ಸೊ ಇದ್ರ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಮಗೆ ಜೀರಿಗೆ ಬೇಕಾಗತ್ತೆ, ಧನಿಯಾ ಕಾಳು ಬೇಕಾಗತ್ತೆ, ಅದಾದಮೇಲೆ ಸೋಂಪಿನ ಕಾಳು ಬೇಕಾಗತ್ತೆ. ಇದು 3 ಕಾಳನ್ನು ನಾವು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಬಿಸಿನೀರಲ್ಲಿ ಹಾಕಿಬಿಟ್ಟು ಕುದಿಸಿ ಸೋಸ್ಕೊಂಡು ಕುಡಿಯೋ ಅಂಥದ್ದು. ಇದಕ್ಕೆ ಏನಂತ ಅಂದರೆ ನಾನು 1.5 ಕಪ್ ನೋಡಿದ್ರಲ್ಲ, ಈ ಕಪ್ಪಲ್ಲಿ ನಾನು 1.5 ಕಪ್ಪು ಧನಿಯಾ ಕಾಳು ತೊಗೊಂಡಿದ್ದೀನಿ. ಅದಾದಮೇಲೆ 1 ಕಪ್ಪನ್ನ ಜೀರಿಗೆ ತೊಗೊಂಡಿದ್ದೀನಿ. ಒಂದಲ್ಲ, ಒಂದು 3/4 ಕಪ್ಪಷ್ಟು ಜೀರಿಗೆ ಕಾಳನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಮತ್ತೆ 1 ಕಪ್ಪಷ್ಟು ಸೋಂಪನ್ನ ತೊಗೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಾದಮೇಲೆ ಮತ್ತೆ ನೋಡಬೇಕು, ಬೇಕು ಅನಿಸಿದ್ರೆ ನಾವು ಮಾಡ್ಕೊತೀವಲ್ವ, ಇದು ಸೋಂಪು, ಜೀರಿಗೆ, ಧನಿಯಾ ಕಾಳು 3 ಮಿಶ್ರಣದಲ್ಲಿ ನಮಗೆ ಸ್ವಲ್ಪ ಧನಿಯಾ ಜಾಸ್ತಿ ಇದ್ದರೆ ಚೆನ್ನಾಗಂತ ಅನಿಸುತ್ತೆ. ಇದೆಲ್ಲ ಸಣ್ಣಕ್ಕಿರತ್ತಲ್ವ, ಧನಿಯಾದ ಕ್ವಾಂಟಿಟಿ ಹಗುರ ಅನ್ನೋದಕ್ಕಿಂತನೂ ಸ್ವಲ್ಪ ಅದ್ರ ಫ್ಲೇವರೇ ಚೆನ್ನಾಗಂತ ಅನಿಸುತ್ತೆ ನನಗೆ. ಸೊ ಸಮ ಪ್ರಮಾಣದಲ್ಲೇ ಹಾಕ್ಕೊಳ್ಬೇಕು. ನಾನು ಧನಿಯಾನ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ, ಧನಿಯಾ ಕಾಳನ್ನು. ಇದನ್ನು ನಾವು ಈ ಥರ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಈಸಿಯಾಗಿ ಖಾಲಿ ಆಗೋ ತನಕ ಯೂಸ್ ಮಾಡ್ಕೊಳ್ಬೋದು. ಇದು ನನಗೆ ಡೈಲಿ ನಾನು 1 ಟೈಮ್ ಆದರೂ ಕನ್ಸ್ಯೂಮ್ ಮಾಡ್ತೀನಿ, 1 ಟೈಮ್ 2 ಟೈಮ್ ಆದ್ರೂ. ಇದು ಖಾಲಿಯಾಗಿಬಿಟ್ಟಿತ್ತು, ಈ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೆ ನಾನು ಮಾಡೋದು. ಸೊ ಮತ್ತೆ ಮಾಡ್ಕೊತಾ ಇದ್ದೀನಿ. ಸೋಂಪು ಖಾಲಿಯಾಗಿತ್ತು, ತೊಗೊಂಡು ಬಂದಿರಲಿಲ್ಲ, ಹಾಗಾಗಿ ನಾನು ಮಾಡಿರಲಿಲ್ಲ. ಈ ಸಲ ಹೋಗ್ಬಿಟ್ಟು ಸೋಂಪನ್ನ ತೊಗೊಂಡು ಬಂದು ಇವಾಗ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇಂಡಿಯಾದಲ್ಲಿ ಇದ್ದಾಗಿಂದನೂ ಒಂದು 3-4 ಇಯರ್ಸಿಂದನೂ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ CCF ಟೀನ. CCF ಟೀ ಅಂತ ಅಂದರೆ ಕೋರಿಯಾಂಡರ್, ಕ್ಯೂಮಿನ್, ಫೆನಲ್ ಸೀಡ್ಸಿಂದ ಮಾಡಿರೋ ಅಂತಹ ಟೀ ಇದು. ಅಂದರೆ ಧನಿಯಾ ಕಾಳು ಮತ್ತು ಜೀರಿಗೆ ಕಾಳು ಮತ್ತು ಸೋಂಪನ್ನ ಇದು 3ನ್ನ ಹಾಕಿಬಿಟ್ಟು ಮಾಡಿರೋ ಅಂತಹ ಟೀನೇ CCF ಟೀ ಅಂತ ಕರೀತಾರೆ. ಇದನ್ನು ಆಯುರ್ವೇದಿಕ್ ಟೀ ಅಂತಲೂ ಕೂಡ ಕರೀತಾರೆ. ನಾವಿದನ್ನು ಡೈಲಿ 1 ಟೈಮ್ ಅಥವಾ 2 ಟೈಮ್ ಕುಡಿಯೋದ್ರಿಂದ ನಮ್ಮ ಗಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇನ್ನೊಂದು ಏನಂತ ಅಂದರೆ ಡೈಜೆಷನ್ಗೆ ಏನಾದರೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ, ದೆನ್ ಟೆಂಪ್ರೇಚರ್, ನಿಮ್ಮ ಬಾಡಿಯಲ್ಲಿ ಟೆಂಪ್ರೇಚರನ್ನು, ಕೆಲವೊಬ್ರು ಬಾಡಿ ಹೀಟ್ ಇರುತ್ತೆ, ಕೋಲ್ಡ್ ಇರುತ್ತೆ, ಈ ಥರ ಟೆಂಪ್ರೇಚರನ್ನು ಇವನ್ ಆಗಿ ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಗ್ಲೋಯಿಂಗ್ ಸ್ಕಿನ್ನು ಗ್ಲೋ ಆಗೋಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಸ್ವಲ್ಪ ಜನ ಹೆಣ್ಮಕ್ಳಿಗೆ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಇರುತ್ತಲ್ವ, ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಸೊ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ CCF ಟೀ ತುಂಬಾ ಒಳ್ಳೆಯದು. ನಾನು ಇದನ್ನು ತುಂಬ ದಿನದಿಂದನೇ ಕುಡಿತಾ ಇದ್ದೀನಿ. ನಾನು ಹೇಳಿದ್ನಲ್ವ 3-4 ವರ್ಷದಿಂದನೇ ಕುಡಿತಾ ಇದ್ದೀನಿ. ನನಗಂತೂ ಇದ್ರ ಬೆನಿಫಿಟ್ ಸಿಕ್ಕಿದೆ. ನಾನು ಯಾವಾಗಲೂ ಬಿಟ್ಟಿಲ್ಲ, ಮಧ್ಯದಲ್ಲಿ ಯಾವಾಗಾದ್ರೂ ಸ್ಕಿಪ್ ಆದ್ರೂ ಮತ್ತೆ ಕಂಟಿನ್ಯೂ ಮಾಡಿಬಿಡ್ತೀನಿ. ಸೊ ನೀವು ಕೂಡ ನನಗೇನು ಗೊತ್ತಿದೆಯೋ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸಿಂದ. ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ. ನೀವು ಕೂಡ ಕುಡಿದ್ಬಿಟ್ಟು ನಿಮ್ಗೇನಾದರೂ ಬೆನಿಫಿಟ್ ಆಗುತ್ತಾ ಅಂತ ನೋಡೋಣ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ.
ನೆನ್ನೆ ಫಿಶನ್ನೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ವಾ, ಸೊ ಫಿಶ್ ಫ್ರೈ ಜೊತೆಗೆ ಏನು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ಫಾರ್ಮರ್ಸ್ ಮಾರ್ಕೆಟಿಂದ ಮಾವಿನಕಾಯಿ ತೊಗೊಂಡು ಬಂದಿದ್ದು ನೆನಪಾಯಿತು. ಸೊ ಅದಕ್ಕೆ ಇವತ್ತು ಮಾವಿನಕಾಯಿ ಪಪ್ಪು ಮಾಡೋಣ, ಫಿಶ್ ಫ್ರೈ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನಿವಾಗ ಮಾವಿನಕಾಯಿ ಪಪ್ಪು ಮಾಡ್ತಾ ಇದ್ದೀನಿ. ಮಾವಿನಕಾಯಿ ದಾಲು ನಿಮ್ಮ ಜೊತೆಗೂ ಕೂಡ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಇದು ಏನಂತ ಅಂದರೆ, ಇವಾಗ ನಾನು ಬೇಳೆನ ಫಸ್ಟು ನಾರ್ಮಲಾಗಿ ನಾವು ದಾಲ್ ಮಾಡಬೇಕಾದ್ರೆ ಬೇಳೆನೆಲ್ಲ ನಾವು ತೊಗರಿ ಬೇಳೆನ ವಿಷಲ್ ಮಾಡ್ಕೊತೀವಲ್ವ, ಸೊ ಅದಕ್ಕೆ ನಾನು ಇವಾಗ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ತೊಗರಿಬೇಳೆನ ಎಲ್ಲ ವಾಶ್ ಮಾಡ್ಕೊಂಡಾದ್ಮೇಲೆ ಮಾವಿನಕಾಯಿನ ನಾನು ವಾಶ್ ಮಾಡ್ಕೊಂಡ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ. ನಿಮಗೆ ಬೇಕು ಅಂದರೆ ನಾನು ಮೇಲೆ ಅದು ಪೀಲ್ ಮಾಡಿಲ್ಲ, ಬೇಕಂದರೆ ನೀವು ಅದನ್ನು ಪೀಲ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅದನ್ನು ನೀವು ತುರಿದು ಕೂಡ ಹಾಕ್ಕೊಳ್ಬೋದು. ನಾನು ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಒಂದು 5 ವಿಷಲ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ವಿಷಲ್ ಆಗಿಬಿಡತ್ತೆ, ನಾನು ಒಗ್ಗರಣೆ ಹಾಕೊಳ್ಳೋಣ ಅಂತ ದಾಲಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ. ನಾನು ಕಡಾಯಿ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಗೀ ಹಾಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಮಸ್ಟರ್ಡ್ ಆಯಿಲ್ ಯಾವುದಾದ್ರೂ ಆಯಿಲ್ ಹಾಕ್ಕೊಳ್ಬೋದು. ಗೀ ಹಾಕ್ಕೊಂಡ್ರೆ ಆಮೇಲೆ ಚೆನ್ನಾಗಿರುತ್ತೆ ಒಂಥರ ಫ್ಲೇವರ್, ಸೊ ಅದಕ್ಕೆ ನಾನು ಗೀ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸಾಸಿವೆ, ಜೀರಿಗೆ ಒಂಚೂರು ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 30-40 ಸೆಕೆಂಡ್ಸ್ ಶುಂಠಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಳೆನ ಬೇಯಿಸೋಕೆ ಇಟ್ಟಿದ್ನಲ್ಲ, ಸೊ ಅದು 5 ವಿಷಲ್ ಆಗಿದೆ. ಇವಾಗ ನೀರನ್ನ ಬಿಟ್ಬಿಟ್ಟು ಪ್ರೆಷರ್ನ ತೆಗ್ದಿದ್ದೀನಿ. ಇವಾಗ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಬೆಂದಿತ್ತು. ಒಂದ್ಸಲಿ ನಾನು ಮಸ್ಕೊತೀನಿ, ಈ ಥರ ದಾಲ್ ಏನಾದರೂ ಮಾಡಬೇಕಾದ್ರೆ ಪ್ರೆಷರ್ ಎಲ್ಲ ತೆಗೆದುಬಿಟ್ಟು ವಿಷಲ್ ಮಾಡಿರ್ತೀನಲ್ಲ, ಅದನ್ನು ಒಂದು ಸ್ವಲ್ಪ ಮಸ್ಕೊತೀನಿ. ಯಾಕಂದರೆ ಒಂದು ಸ್ವಲ್ಪ ದಾಲ್ ತಿಕ್ ಅಂತ ಅನಿಸುತ್ತೆ, ಸೊ ಹಾಗಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ನಿಮಗೆ ಬೇಕು ಅಂತ ಅಂದರೆ ನೀವು ಹಾಗೆ ಕೂಡ ಹಾಕ್ಕೊಳ್ಬೋದು. ದಾಲ್ ಜೊತೆಗೆ ಫಿಶ್ ಫ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಸೊ ಅದಕ್ಕೆ ಫ್ರಿಜ್ಜಿಂದ ಇವಾಗ ಫಿಶನ್ನ ಹೊರಗಡೆ ತೆಗಿತಾ ಇದ್ದೀನಿ. ಅದನ್ನು ಕೂಡ ಪಕ್ಕದಲ್ಲಿ ಫ್ರೈ ಮಾಡ್ಕೊಂಡು ಬಿಡೋಣ ಅಂತ. ಅದಾದಮೇಲೆ ನಾನು ದಾಲನ್ನು ಮಸ್ಕೊಂಡು ಇಟ್ಕೊಂಡಿದ್ನಲ್ವ ಬೇಳೆನ, ಅದನ್ನು ಇವಾಗ ಈ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ನನಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಖಾರ ಬೇಕಂತ ಅನಿಸುತ್ತೆ, ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಖಾರ ಹಾಕ್ಕೊಳ್ಳಿ. ಅದಾದಮೇಲೆ ಅರಿಶಿನ ಮತ್ತೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಧನಿಯಾ ಪುಡಿ ಹಾಕ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲದೂ ಅಷ್ಟೇ, ಇವಾಗ ಖಾರ ಆಗಿರ್ಬೋದು, ದೆನ್ ಧನಿಯಾ ಪುಡಿ ಫ್ಲೇವರ್ಸು ನಿಮಗೆಲ್ಲ ಹೆಂಗೆ ಬೇಕಾಗುತ್ತೋ ಹಾಗೆ ಕ್ವಾಂಟಿಟಿಗಳನ್ನು ನೋಡಿ ಹಾಕ್ಕೊಳ್ಳಿ. ಕೆಲವೊಬ್ಬರಿಗೆ ಸ್ವಲ್ಪ ಜಾಸ್ತಿ ಆ ಥರ ಫ್ಲೇವರ್ ಖಾರ ಬಂದರೆ, ಧನಿಯಾ ಪುಡಿ ಬಂದರೆ ಚೆನ್ನಾಗಿ ಅನಿಸುತ್ತೆ, ಇನ್ನು ಕೆಲವೊಬ್ರಿಗೆ ಅನಿಸಲ್ಲ. ಸೊ ಅದನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು. ಅದಾದಮೇಲೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಕುದಿಯೋಕೆ ಇಡ್ತಾ ಇದ್ದೀನಿ. ಪಕ್ಕದಲ್ಲಿ ರೈಸು ಕೂಡ ಮಾಡ್ತಾ ಇದ್ದೀನಿ, ಜೊತೆಗೇ ಆಗಿಬಿಡತ್ತೆ ಅಂತ. ಆಮೇಲೆ ನಾನು ದಾಲ್ ಒಗ್ಗರಣೆ ಹಾಕಿದ್ನಲ್ಲ, ಅವಾಗೆ ಹಿಂಗನ್ನ ಹಾಕ್ಕೊಳ್ಬೇಕಿತ್ತು, ನನಗೆ ಮರ್ತೋಗ್ಬಿಡ್ತು. ಆಮೇಲೆ ಲಾಸ್ಟಿಗೆ ನೆನಪಾಯಿತು, ಅದಕ್ಕೆ ಜಸ್ಟ್ ಹಾಗೆ ಮೇಲೆ ಹಾಕ್ತಾ ಇದ್ದೀನಿ. ಅದಾದಮೇಲೆ ಹಿಂದ್ಗಡೆ ಅಲ್ಲಿ ದಾಲನ್ನು ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಇಲ್ಲಿ ಮುಂದೆ ಸ್ಟವ್ವಲ್ಲಿ ರೈಸಿಗೆ ಇಟ್ಟಿದ್ದೀನಿ. ಪಕ್ಕದಲ್ಲಿ ನಾನು ಇವಾಗ ಫಿಶ್ ಫ್ರೈ ಕೂಡ ಮಾಡ್ಕೊತಾ ಇದ್ದೀನಿ. ಹೊರಗಡೆ ನೋಡ್ತಾ ಇರ್ಬೋದು, ಫುಲ್ ವೆದರ್ ಚೇಂಜ್ ಆಗಿಬಿಟ್ಟಿದೆ, ಮಳೆ ಬರೋ ಥರ ಫುಲ್ ಮೋಡ ಆಗಿತ್ತು. ಮಳೆ ಬರತ್ತೇನೋ ನೋಡೋಣ ಅಂತ ಜಸ್ಟ್ ಹಾಗೆ ಬಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಈ ಥರ ಮಳೆ ಬರೋ ಥರ ವೆದರ್ ಆಗಿದ್ದರೆ ಮೋಡ ಎಲ್ಲ ಹಾಕ್ಕೊಂಡ್ಬಿಟ್ಟು, ಇಲ್ಲ ಅಂತಂದರೆ ಮಳೆ ಬರ್ತಾ ಇದೆ ಅನ್ಬೇಕಾದ್ರೆ ಬಿಸಿ ಬಿಸಿ ಆಗಿರೋ ಬೋಂಡ, ಬಜ್ಜಿ, ಇಲ್ಲ ಮಂಡಕ್ಕಿ ಈ ಥರ ತಿನ್ಬೇಕಂತ ಅನಿಸುತ್ತೆ. ಇಲ್ಲ ಊಟದ ಟೈಮ್ ಆಗಿತ್ತು ಅಂತ ಅಂದರೆ ಖಾರ ಆಗಿರೋ ಈ ಥರ ಫಿಶ್ ಫ್ರೈ ಆಗಿರ್ಬೋದು, ಇಲ್ಲ ಚಿಕನ್ ಆಗಿರ್ಬೋದು, ಇಲ್ಲ ನಮಗೆ ಕಂಫರ್ಟ್ ಆಗಿರೋ ಫುಡ್ ಏನು ಇಷ್ಟನೋ ಅದನ್ನು ತಿಂದಾಗ ತುಂಬ ಖುಷಿ ಆಗುತ್ತೆ. ಸೊ ನನಗಂತೂ ನಾನು ಮಾಡಬೇಕಾದ್ರೆ ಒಳ್ಳೆ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ 11 ತಿಂಗಳಾಗಿದೆ ನಾನು ಅಂದರೆ ಲಾಸ್ಟ್ ಟೈಮ್ ಮಾಡಿದ ಮೀನಂತೂ ನಂಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ, ಸೊ ಅದು ನಾನು ಕನ್ಸಿಡರ್ ಮಾಡೋದಿಲ್ಲ. ಸೊ 11 ತಿಂಗಳಾಯಿತು ನಾನು ಮೀನು ತಿಂದುಬಿಟ್ಟು. ಇವಾಗ 11 ತಿಂಗಳು ನಮಗೆ ಇಷ್ಟ ಆಗಿರೋ ಫುಡ್ಡನ್ನ ಬಿಟ್ಟಿರ್ಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ. ನನಗಂತೂ ಈ ಬಾಂಗ್ಡಾ ಫಿಶ್ ತುಂಬಾ ಇಷ್ಟ ಆಯಿತು. ಮೀನು ತಿಂದಿದ್ದು ಆ ಫೀಲ್ ಕೊಡ್ತು ನನಗೆ. ನೀವು ಒಂದ್ಸಲಿ ಮ್ಯಾಂಗೋ ಪಪ್ಪು ರೆಸಿಪಿನ ಟ್ರೈ ಮಾಡಿ. ಮ್ಯಾಂಗೋ ಪಪ್ಪು ಜೊತೆಗೆ ಈ ಥರ ಫಿಶ್ ಫ್ರೈ ಯಾರಾದರೂ ಟೇಸ್ಟ್ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮ್ಯಾಂಗೋ ಪಪ್ಪು ಅಂತಲ್ಲ, ನಾರ್ಮಲ್ ಆಗಿರೋ ಪಪ್ಪು ಆಗಿರ್ಬೋದು, ಇಲ್ಲಾಂದರೆ ರಸಮ್ ಆಗಿರ್ಬೋದು, ಅದ್ರ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ನನ್ನ ಲಂಚಿಗೆ ವೆಜ್ ಆ್ಯಂಡ್ ನಾನ್ ವೆಜ್ ಥಾಲಿ ರೆಸಿಪಿ ರೆಡಿಯಾಗಿದೆ. ವೆಜ್ ಆ್ಯಂಡ್ ನಾನ್ ವೆಜ್ ಅಂದರೆ ದಾಲ್ ವೆಜ್, ಸೊ ಮೀನು ನಾನ್ ವೆಜ್ ಅಲ್ಲ, ಸೊ ಥಾಲಿ ರೆಡಿಯಾಗಿದೆ. ಮ್ಯಾಂಗೋ ಪಪ್ಪು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಆನಿಯನ್ ಆ್ಯಂಡ್ ಲೆಮನ್
ಆನಿಯನ್ ಫಿಶ್ಶಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ರೈಸ್ ಕೂಡ ತೊಗೊಂಡಿದ್ದೀನಿ. ಈ ಥರ ಫಿಶ್ಶಿನ ಮೇಲೆ ಜಾಸ್ತಿ ಲೆಮನನ್ನು ಸ್ಕ್ವೀಸ್ ಮಾಡ್ಕೊಂಡ್ಬಿಟ್ಟು ಮಧ್ಯ ಮಧ್ಯ ಅಂದರೆ ಒಂದೊಂದು ಬೈಟ್ ಫಿಶನ್ನು ಬಾಯಲ್ಲಿ ಇಟ್ಕೊಬೇಕಾದ್ರೂ ಅಷ್ಟೇ ಆನಿಯನ್ ಇಟ್ಕೊಂಡು ಆನಿಯನ್ ಕಾಂಬಿನೇಷನ್ ಜೊತೆಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ರು ಆ ಥರ ತಿನ್ನೋಕೆ ಇಷ್ಟಪಡೋದಿಲ್ಲ. ಎಕ್ಸಾಂಪಲ್ ನನ್ನ ಗಂಡನೇ. ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋದಿಲ್ಲ ಈ ಥರ ಲೆಮನನ್ನು ಸ್ಕ್ವೀಸ್ ಮಾಡ್ಕೊಂಡು ತಿನ್ನೋದು, ಮಧ್ಯ ಮಧ್ಯ ಆನಿಯನ್ ತಿನ್ನೋದು ಫಿಶ್ಶಿನ ಜೊತೆಗೆ. ಬಟ್ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಅದನ್ನು ಕೂಡ ಒಂದ್ಸಲಿ ಟ್ರೈ ಮಾಡಿ. ಎಲ್ಲರೂ ಆಲ್ಮೋಸ್ಟ್ ಹಾಗೆ ತಿನ್ನೋದು, ಕೆಲವೊಬ್ಬರು ತಿನ್ನಲ್ಲ ಅನ್ನೋದು ನನಗೆ ಇವಾಗೆ ಗೊತ್ತಾಗಿದ್ದು. ಸೊ ನಾವು ಯಾರಾದರೂ ತಿನ್ನಲ್ಲ ಆ ಥರ ಅಂದರೆ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನಿವಾಗ ಫುಡ್ಡನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ನಾನು ಇದು ಮ್ಯಾಂಗೋ ಪಪ್ಪುನ ಆಲ್ರೆಡಿ ಒಂದು 2-3 ಸಲ ತಿಂದಿದ್ದೀನಿ, ನಂಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಇವಾಗ ಮಾವಿನಕಾಯಿ ಇತ್ತಲ್ವಾ, ಸೀಸನ್ ಅಲ್ವಾ, ಸೊ ಅದಕ್ಕೆ ತೊಗೊಂಡು ಬಂದುಬಿಟ್ಟು ಮಾಡ್ಕೊಂಡಿದ್ದೀನಿ. ಫಿಶ್ಶು ಅಷ್ಟೇ ತುಂಬ ಚೆನ್ನಾಗಿ ಕುಕ್ಕಾಗಿತ್ತು. ಖಾರ, ಉಪ್ಪು, ಹುಳಿ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿತ್ತು. ಆ ಥರ ಹಿಡ್ಕೊಂಡಾಗಲೇ ಟೇಸ್ಟ್ ತುಂಬ ಚೆನ್ನಾಗಂತ ಅನಿಸತ್ತೆ. ಇನ್ನೇನು ಜಸ್ಟ್ ಊಟ ಎಲ್ಲ ಮುಗಿಸ್ಬಿಟ್ಟು ಗ್ರೀನ್ ಟೀ ಮಾಡಿಕೊಂಡು ಕುತ್ಕೊಂಡು ಕುಡಿಯೋಣ ಅನ್ನೋ ಟೈಮಿಗೆ ಜೋರಾಗಿ ಗಾಳಿ ಮಳೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಹೊರಗಡೆ ನಮ್ಮದು ಚೇರ್ ಇತ್ತಲ್ಲ, ರಣಧೀರು ಕೂತ್ಕೊಂಡು ವರ್ಕ್ ಮಾಡೋ ಚೇರ್ ಇತ್ತಲ್ಲ, ಅದನ್ನು ತೊಗೊಂಡು ಬಂದುಬಿಟ್ಟು ಬಾಲ್ಕನಿಲಿ ಇಟ್ಕೊಂಡು ಕೂತ್ಕೊಂಡು ನಾನು ಹೆಂಗೆ ವೆದರ್ ತುಂಬ ಚೆನ್ನಾಗಿತ್ತಲ್ಲ, ನಾನು ಯಾವತ್ತೂ ಇಲ್ಲಿಗೆ ಬಂದಾಗಿಂದ ಕೂತ್ಕೊಂಡಿಲ್ಲ. ನಾನು ಬಾಲ್ಕನಿಗೆ ಬಂದುಬಿಟ್ಟು ಚೇರ್ ಹಾಕ್ಕೊಂಡು, ಸೊ ಅದಕ್ಕೆ ಇವತ್ತು ಕೂತ್ಕೊಳ್ಳೋಣ ಅಂತ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಮಳೆನ ಎಂಜಾಯ್ ಮಾಡ್ತಾ ಇದ್ದೆ. ಹಾಯ್, ಭಾನುವಾರ ದಿನದ ಬೆಳಗ್ಗೆ ಮೋಡಗಳ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟೈಮ್ ಲ್ಯಾಪ್ಸಿಗೆ ಇಟ್ಟಿದ್ದೆ. ಹಾಗೆ ಜೋರಾಗಿ ಗಾಳಿ ಮಳೆ ಸ್ಟಾರ್ಟ್ ಆಯಿತು. ಇದು ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ, ಬಟ್ ಹಿಂದ್ಗಡೆ ಇವಾಗ ನಾನು ಬಾಲ್ಕನಿಲಿ ನಿಂತ್ಕೊಂಡ್ರೆ ಅಪಾರ್ಟ್ಮೆಂಟ್ ಹಿಂದ್ಗಡೆ ಎಷ್ಟು ಮರ ಇದೆ ಅಂತಂದರೆ ಗಾಳಿ ಇದ್ದರೆ ಅದು ಇನ್ನೂ ಜೋರಾಗಿ ಗೊತ್ತಾಗತ್ತೆ. ಆ್ಯಂಡ್ ನಾವು ಮೇಲಿರೋದ್ರಿಂದ ಎಷ್ಟು ಸೌಂಡ್ ಬರುತ್ತೆ ಅಂತ ಅಂದರೆ ಒಂಥರ ಭಯನೇ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ತುಂಬ ಜೋರಾಗಿ ಮಳೆ ಗಾಳಿ ಬರ್ತಾಯಿತ್ತು. ಗಾಳಿ ಬರ್ತಾ ಇದೆ, ನಿಮಗೆ ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ತುಂಬ ಗಾಳಿ ಬರ್ತಾ ಇದೆ. ನನಗೆ ಏನು ಭಯ ಅಂತಂದರೆ ಫೋನಿಗೆ ಟ್ರೈಪೋಡ್ಗೆ ಫೋನ್ ಹಾಕಿ ಇಟ್ಟಿದ್ದೀನಿ. ಸೊ ಅದೇನಾದರೂ ಬಿದ್ದುಬಿಟ್ರೆ ಅಂತ ಭಯ ಅಷ್ಟೇ. ಆ ಕಡೆ ಏನು ಬಾಲ್ಕನಿಯಿಂದ ಬೀಳಲ್ಲ. ಸೊ ಆ ಕಡೆ ಆ್ಯಕ್ಚುಲಿ ಮೇಲೆ ಮೋಡಗಳನ್ನು ಕ್ಯಾಪ್ಚರ್ ಮಾಡ್ತಾ ಇದೆ. ಗಾಳಿ ಜಾಸ್ತಿ ಇರೋದಕ್ಕೆ ಈ ಕಡೆ ಇಟ್ಕೊಂಡು ನಾನು ಕೂತಿದ್ದೀನಿ. ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಫಸ್ಟ್ ಟೈಮ್ ಈ ಥರ ಚೇರ್ ಹಾಕೊಂಡು ಕೂತಿರೋದು ಇಲ್ಲಿಗೆ ಬಂದಾಗಿಂದನೂ ಫಸ್ಟ್ ಟೈಮ್. ಬಾಲ್ಕನಿ ಅಂತೂ ತುಂಬಾ ಮೆಸ್ ಆಗಿಬಿಟ್ಟಿದೆ, ಕ್ಲೀನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದು ದಿವಸ ಟೈಮ್ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕು. ಏನೋ ಅನ್ಕೊಳಕ್ಕೆ ಹೋಗಬೇಡಿ, ಎಲ್ಲ ಹಾಗೆ ಬಿಸಾಕ್ಬಿಟ್ಟಿದ್ದೀನಿ ಬಾಕ್ಸ್ಗಳನ್ನು. 7 ಕಾಲಾಗಿದೆ. ಹೊರಗಡೆ ವೆದರ್ ತೋರಿಸ್ತೀನಿ, ಇನ್ನೂ ಬೆಳಕಿದೆ. ನಾನಿಲ್ಲಿ ಏರ್ ಫ್ರೈಯರಲ್ಲಿ ಫಿಶ್ ಮಾಡ್ಕೊತಿದ್ದೀನಿ, ಸುಮ್ಮನೆ ಆಯಿಲು ಜಾಸ್ತಿ ಆಗುತ್ತೆ ಅಂತ. ನೋಡೋಣ ಹೆಂಗಾಗತ್ತೆ ಅಂತ. ಓಕೆ, ಇಲ್ಲಿ ಫಿಶ್ ಆಪ್ಷನ್ ಇದೆ. ಇಟ್ಟಿದ್ದೀನಿ, ಹೇಗಾಗತ್ತೆ ಅಂತ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗಾಗಿದೆ ಅಂತ. ಬರ್ನ್ ಆಗಿಬಿಟ್ಟಿದೆ ಇದೊಂಚೂರು ಚೆನ್ನಾಗಿ. ಬಿಸಿ ಬಿಸಿ ಇದೆ. ಎಸ್, ಫಿಶ್ ಫ್ರೈ ರೆಡಿ ಆಗಿದೆ. ಏರ್ ಫ್ರೈ ಮಾಡಿರೋ ಅಂತಹ ಫಿಶ್ ಫ್ರೈ. ಇದು ಕೂಡ ಚೆನ್ನಾಗೇ ಕುಕ್ ಆಗಿದೆ, ನೋಡ್ತಾ ಇರ್ಬೋದು ಚೆನ್ನಾಗಿ ಕುಕ್ ಆಗಿದೆ ಅಂತ. ಸೊ ನಾವು ಈಸಿಯಾಗಿ ಏರ್ ಫ್ರೈ ಮಾಡ್ಕೊಳ್ಬೋದು.
ಒಂದು ಸ್ವಲ್ಪನೂ ಆಯಿಲ್ ಹಾಕಿಲ್ಲ, ಅಂದರೆ ಜಸ್ಟ್ ಸ್ಪ್ರೇ ಮಾಡಿದೆ ಅಷ್ಟೇ. ಒಂದು ಅರ್ಧ ಟೇಬಲ್ ಸ್ಪೂನ್ ಮಾಡಿರ್ಬೋದೇನೋ ಸ್ಪ್ರೇ ಅಷ್ಟೇ. ಆನಿಯನ್ಸ್ ಇಟ್ಕೊಂಡಿದ್ದೀನಿ ಹೆಲ್ತಿಯಾಗಿ. ನೋಡಿ, ಆಯಿಲ್ ಆದರೆ ಎಷ್ಟೊಂದು ಆಯಿಲ್ ತೊಗೊಳತ್ತೆ. ನಾನು ಫಸ್ಟ್ ಟೈಮ್ ಏರ್ ಫ್ರೈಯರಲ್ಲಿ ಫಿಶ್ ಮಾಡಿರೋದು, ಯಾವತ್ತೂ ನಾನು ಟ್ರೈ ಮಾಡಿಲ್ಲ. ವರ್ಕೌಟ್ ಆಗಿದೆ ಇನ್ಮೇಲೆ ನಾನು ಏರ್ ಫ್ರೈಯರಲ್ಲೇ ಫಿಶ್ ಫ್ರೈ ಮಾಡ್ಕೊಂಡು ತಿಂತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.